ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸೂಪರ್ ಆಗಿದೆ. ಸುದೀಪ್ ಇಷ್ಟ ಆದರು. ಸೂಪರ್ ಆಗಿದೆ. ಇಲ್ಲಿ ಸೆಕೆಂಡ್ ಹಾಫ್ ನೋಡಬೇಕು ಅಂತ ಕಾಯ್ತಾ ಇದ್ದೀನಿ. ಸೂಪರ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಮಾರ್ಕೆ ಸೂಪರ್ ಮೂವಿ ಸರ್. ಫಸ್ಟ್ ಹಾಫ್ ಮಾತ್ರ ಮಸ್ತ್ ಇದೆ. ಅಭಿಮಾನಿಗಳಿಗೆ ಏನು ಬೇಕು ಅದನ್ನೇ ಟ್ರೀಟ್ ಕೊಟ್ಟಿದ್ದಾರೆ ನಮ್ಮ ಕಿಚ್ಚ ಬಾಸು. ಯಾರು ಏನೇ ಹೇಳಲಿ ಕಿಚ್ಚ ಬಾಸ್ ಯಾವತ್ತಿದ್ರು ಕಿಚ್ಚ ಬಾಸೆ. ಫಸ್ಟ್ ಹಾಫ್ ಸಖತ್ತಾಗಿದೆ. ಟ್ವಿಸ್ಟ್ ಇದೆ. ಆ್ಯಕ್ಷನ್ ಓರಿಯೆಂಟೆಡ್ ಫಿಲಮಲ್ಲಿ ಕಿಚ್ಚ ಸುದೀಪ್ ಅವ್ರ ಆ್ಯಕ್ಟಿಂಗ್ ಸಖತ್ತಾಗಿದೆ. ಆ್ಯಕ್ಷನ್ ಓರಿಯೆಂಟೆಡ್ ಮೂವಿ ಸರ್. ಅದು ಮ್ಯಾಕ್ಸೇ ಮಾರ್ಕೆ. ಇದು ಡಿಫ್ರೆಂಟ್ ಆಗಿದೆ. ಕಂಪೇರ್ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಅದನ್ನು ಅದೇ ಥರ ನೋಡಬೇಕು, ಇದನ್ನು ಇದೇ ಥರ ನೋಡಬೇಕು ಸರ್. ಒಟ್ಟಲ್ಲಿ ಇಷ್ಟ ಆಗಿದೆ. ಫಸ್ಟ್ ಹಾಫ್ ಸಖತ್ತಾಗಿದೆ. ಸೆಕೆಂಡ್ ಹಾಫ್ ಇನ್ನೂ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ. ಕ್ಯೂರಿಯಾಸಿಟಿ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಸಖತ್ತಾಗಿರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ. ಫುಲ್ ಕೆಳಗಡೆ ಹೋಗಿ ಡ್ಯಾನ್ಸ್ ಸಕ್ಕತ್ತಾಗಿದೆ. ಎಲ್ಲೋ ಯಾರು ಆಡಿಯನ್ಸ್ ಕೊಡೋರು ಇಲ್ಲ, ಮಾತಾಡೋರು ಇಲ್ಲ. ಇವರು ಎಲ್ಲೋದ್ರ ಮಕ್ಳ ಥರ ಲಾಕ್ ಮಾಡ್ಬೇಕು ನಾವು. ಇಲ್ಲಿ ಕಿರ್ಚಾಡಕ್ಕೆ ಕೂಗಾಡೋರು ಬೇಕು. ಬಾಯಿಲಿ ಕಡೆ ಯಾಕೆಂದರೆ ಅವ್ರು ಎಷ್ಟು ಒಳ್ಳೆ ಮನುಷ್ಯರೋರು ಅಂತ ಯಾವುದೇ ವ್ಯಕ್ತಿಗೂ ನಾವೇನು ಮಾಡಬೇಕು ಅದನ್ನು ನೆಕ್ಸ್ಟ್ ಲೆವೆಲಲ್ಲಿ ಮಾಡ್ತಾಯಿದ್ದೀವಿ. ನಿನ್ನೆಯಿಂದ ಏನೇನು ಪ್ರಿಪ್ರೇಷನ್ ಮಾಡಿದ್ದೀವಿ ಅಂತ ನಮಗೆ ಗೊತ್ತು. ನಾವೆಷ್ಟು ಕಷ್ಟಪಟ್ಟು ಅವ್ರಿಗೋಸ್ಕರ ನಮ್ಮ ಫ್ಯಾನ್ಸ್ಗಳೆಲ್ಲ ಎಷ್ಟು ಕಷ್ಟಪಟ್ಟು ಅವ್ರನ್ನ ಬಿಟ್ಕೊಡ್ಬಾರ್ದು. ಅವ್ರು ಏನೇ ನೆಗೆಟಿವ್ ಕಮೆಂಟ್ ಆಗ್ತಾಯಿದ್ರು ನಾವು ಸುಮ್ಮನೆ ಇದ್ದೀವಿ ಅಂತ ಅಂದರೆ ಅಣ್ಣನ ಮಾತುಗೋಸ್ಕರ ಅಷ್ಟೇ. ಅಣ್ಣ ಏನು ಅಂತ ನಮಗೆ ಗೊತ್ತು. ಅದಕ್ಕೋಸ್ಕರ ನಾವು ಹಂಗೆ ಇದ್ದೀವಿ. ಎಲ್ಲರೂ ಕನ್ನಡ ಫಿಲಮ್ನ ಬಂದು ನೋಡಿ. ಯಾಕೆಂದರೆ ನಾವು ಯಾರೂ ಕನ್ನಡ ವಿರೋಧಿ ಅಲ್ಲ. ನೀವು ಯಾರಾದರೂ ಕನ್ನಡ ವಿರೋಧಿನ ಸರ್? ಅಣ್ಣನ ಬಗ್ಗೆ ಏನೇನು ಕಮೆಂಟ್ ಆಗ್ತಾಯಿದ್ದೀರಾ ಅಂತ ದೇವರೇ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಹಂಗಿಂದ ಹೇಳ್ತಾ ಇದ್ದೀನಿ, ದಯವಿಟ್ಟು ಅಣ್ಣನ ಬಗ್ಗೆ ಯಾರ್ಯಾರು ಕಮೆಂಟ್ ಆಗ್ತಾಯಿದ್ದೀರಾ, ಇಲ್ಲೆಲ್ಲ ನಮ್ಮ ಸುತ್ತಮುತ್ತ ಎಲ್ಲ ಬಂದಿದ್ದಾರೆ, ನಾವು ಅಬ್ಸರ್ವ್ ಮಾಡ್ತಾಯಿದ್ದೀವಿ. ಅಣ್ಣನ ಬಗ್ಗೆ ಯಾರು ಕಮೆಂಟ್ ಹಾಕೋದಾಗಲಿ ಏನಾರು ಆಗ್ಬಿಡ್ಲಿ, ದಯವಿಟ್ಟು ಅದನ್ನು ಬೇರೆ ಲೆವೆಲ್ಗೆ ಹೋಗ್ತೀವಿ ಅಷ್ಟೇ ಸರ್. ಥ್ಯಾಂಕ್ ಯು. ಫಿಲಮ್ ಅದು ಅದ್ಭುತವಾಗಿದೆ. ಎಲ್ಲ ಬಂದು ನೋಡಿ. ತುಂಬ ಚೆನ್ನಾಗಿದೆ. ಫಸ್ಟ್ ಹಾಫು ಎಲ್ಲೂ ಬೇಜಾರಾಗಲ್ಲ. ಅವ್ರ ಆ್ಯಕ್ಟಿಂಗಿಗೆ ಗೊತ್ತಲ್ಲ, ಅಭಿನಯಕ್ಕೆ ಚಕ್ರವರ್ತಿ ಅಂದರೆ ಇಂಡಿಯಾಗೆ ಆಗ್ತಾರೆ. ಚೆನ್ನಾಗಿದೆ. ಸೂಪರ್ ಆಗಿದೆ. ಸಖತ್ತಿದೆ. ಸ್ಟೋರಿ ಮಾತ್ರ ನೋಡ್ಲೇಬೇಕಾಗಿದೆ. ಮೂವಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಕಮ್ಮಿ ಆಗೋದಿಲ್ಲ. ಇನ್ನೂ ಕ್ಯೂರಿಯಾಸಿಟಿ ಹೆಚ್ಚಾಗ್ತಾ ಇದೆ. ಅಭಿನಯ ಚಕ್ರವರ್ತಿ ಅಂದರೆ ಅವರೇ. ಮ್ಯಾಕ್ಸ್ ಅವ್ರ ಅಪ್ಪ ನೆಕ್ಸ್ಟ್ ಲೆವೆಲ್. ಅಣ್ಣ ಚೆನ್ನಾಗಿದೆ. ಎಲಿವೇಶನ್ BGM ಅಂತ ಸಖತ್ತಾಗಿದೆ. ಸುದೀಪ್ ವಾಯ್ಸ್ ಎಲಿವೇಶನ್ BGM ಫಿಲಮ್ ಹಿಟ್ ಆಗಿಬಿಡುತ್ತೆ. ಸ್ಟೋರಿ ಚೆನ್ನಾಗಿದೆ, ಪಿಕಪ್ ಇದೆ, ನೋಡ್ಬೋದು. ಸೈಕನ್ ಪಕ್ಕ ಮೆಂಟಲ್ಲೇ ಇಲ್ಲ ಅದಕ್ಕೆ ಇದಕ್ಕೆ ಕಂಪ್ಯಾರಿಸನ್ನೇ ಇಲ್ಲ. ಬಟ್ ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಫಸ್ಟ್ ಹಾಫು ಸೆಕೆಂಡ್ ಹಾಫ್ ಮೂವಿ ಮೇಲೆ ಕಂಪ್ಲೀಟ್ ಮೂವಿನೂ ಹೇಳ್ಬೋದು. ಬಟ್ ಈಗಲೇ ಫಸ್ಟ್ ಹಾಫ್ಗೆ ಮೂವಿ ಎಲ್ಲ ಪೀಕ್ಸ್ ಹೋಗಿದೆ. ಆ ಎಲಿವೇಶನ್ಸ್ ಆಗಲಿ, ಸೀನ್ಸ್ ಆಗಲಿ, ಫೈಟ್ ಸೀನ್ಸು, ಸ್ವ್ಯಾಗು, ಬಾಸ್ ಅಂತೂ ನೆಕ್ಸ್ಟ್ ಲೆವೆಲ್ ಇದ್ದಾರೆ ಮೂವಿಯಲ್ಲಿ. ಸಖತ್ತಾಗಿ ಇಷ್ಟ ಆಯ್ತು. ಮೂವಿ ಫಸ್ಟ್ ಹಾಫ್ ಚೆನ್ನಾಗಿದೆ. ಎಲ್ಲ ಸಖತ್ತಾಗಿದೆ. ಸಿನಿಮಾಟೋಗ್ರಫಿ ಸಖತ್ತಾಗಿದೆ, ಮತ್ತು ಮ್ಯೂಸಿಕ್ ಸಖತ್ತಾಗಿದೆ, BGM ಸಖತ್ತಾಗಿದೆ, ಆ್ಯಕ್ಟಿಂಗ್ ಓವರಾಲ್ ಎಲ್ಲ ಸಖತ್ತಾಗಿದೆ. ಚೆನ್ನಾಗಿದೆ. ಆಬ್ವಿಯಸ್ಲಿ ನೋಡ್ಬೋದು. ಇನ್ನು ಬಾಸ್ ಫುಲ್ಲು ಎಂಗೇಜಿಂಗ್ ಆಗಿತ್ತು ಮೂವಿ ಅಂತೂ. ಫಸ್ಟ್ ಹಾಫ್ ಅಂತೂ ಕ್ರೇಜಿ. ಸೆಕೆಂಡ್ ಹಾಫ್ ಸ್ಟೋರಿ ಇರ್ತಾನೆ ಕ್ರೇಜಿ ಆಗಿರೋ ನೋಡ್ಬೇಕು. ವೈಟಿಂಗ್. ಮಾರ್ಕ್ ಕಿಚ್ಚ ಬಾಸ್ ಫ್ಯಾನಿಯ. ಇಲ್ಲ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು, ಇಷ್ಟ ಆಯಿತು. ನಾನು ಹೇಳೋದು ಬೇರೆ. ಮೂವಿ ತುಂಬ ಬೆಂಕಿಗಿದೆ ಅಣ್ಣ. ಸೂಪರ್ ಮೂವಿ. ಸೂಪರ್. ಬಾಸೆ ಡೈಲಾಗು ಬೆಂಕಿ ಡೈಲಾಗು ಸರ್. ಬೆಂಕಿ ಡೈಲಾಗ್ಸ್ಗಳು. ಸೂಪರ್ ಮೂವಿ. ಇಲ್ಲಿ ಬೆಳೆ ಬೇಯಿಸ್ಕೊತಾರೆ ಆಯ್ತಾ. ಯಾವುದೇ ಸ್ಟಾರ್ ವಾರ್ ಮಾಡಬೇಡ್ರಿ. ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಮೂವಿ ಮಾತ್ರ ಸೂಪರ್ ಆಗಿದೆ. ಪ್ರತಿ ಕನ್ನಡ ಮೂವಿ ಬೆಳೆಸಬೇಕು. ಕಿಚ್ಚ ಬಾಸ್ಗೆ ಇಲ್ಲ ಏನು ಹೇಳಕ್ಕಿಲ್ಲ. ಫಿಲಮ್ ಮುಗಿದ್ಮೇಲೆ ಮಾತಾಡೋಣ ನಾವೇ. ಅಣ್ಣ ಹೇಳಿದ್ದಾರೆ ಅವತ್ತೇ ಗೆದ್ದೆ ಗೆಲುವು ಒಳ್ಳೆತನ ಅಂತ. ಆಲ್ರೆಡಿ ಫಿಲಮ್ ಚೆನ್ನಾಗಿದೆ, ಎಲ್ಲ ಬಂದು ನೋಡಿ ಅಷ್ಟೇ. ಬಾಸ್ ಹೇಳಿದ್ರು 25ಕ್ಕೆ ಬಾಕ್ಲು ತೊಡ್ತೀರಾ ಅಂತ. ತೊಟ್ಟಾರೆ. ಅದು ಅಂತ ಬಾಕ್ಲಲ್ಲ, ಕದಾರಾಗೆ ತೊಟ್ಟಾರೆ. ಸೂಪರ್. ಅಣ್ಣ ಮಾತ್ರ ಆ್ಯಕ್ಟಿಂಗ್ ಮಾತ್ರ ಚಿಂದೆ ಮಾಡ್ಯಾರೆ.
ಸುದೀಪ್ ಅಣ್ಣ ಅಭಿಮಾನಿಗೆ ಒಂದು ಥ್ರಿಲ್ ಕೊಟ್ಟಿದ್ರು, ಅದಕ್ಕಿಂತ ಡಬ್ಬಲ್ ಆಗೈತೆ. ಸೂಪರ್ ಅಣ್ಣ, ಮೂವಿ ಮಾತ್ರ ಚಿಂದೆ ಮಾಡ್ಯಾರೆ. ಅವ್ರ ಸ್ಟೈಲು, ಅವ್ರ ಗತ್ತು, ಫೈಟು, ಡೈಲಾಗ್ ಮಾತ್ರ ಚಿಂದಾಗಿದ್ದಾವೆ ಸುದೀಪ್ ಅಣ್ಣಗೆ. ಸುದೀಪ್ ಅಣ್ಣ ಅಂಥ ಡೈಲಾಗ್ ಸುದೀಪ್ ಅಣ್ಣಗೆ ಬರಬೇಕಿತ್ತು. ಸೂಪರ್ ಆಯ್ತು ಮೂವಿ ಮತ್ತೆ. ಸರ್, ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಸುಮ್ಮನೆ ಇದು ಮಾಡೋದಲ್ಲ. ಬಂದು ಫಸ್ಟು ಕನ್ನಡ ಫಿಲಮ್ ನೋಡೋಕೆ ಕಲೀರಿ. ಅವ್ರ ಬಗ್ಗೆ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋಂಗಿಲ್ಲ, ಯಾಕಂದರೆ ಅವ್ರನ್ನ ಅಭಿನಯ ಚಕ್ರವರ್ತಿ ಅಂತ ಸುಮ್ಮನೆ ಕರೆಯಲ್ಲ. ಬಂದು ಕನ್ನಡ ಫಿಲಮ್ ನೋಡಿ. ಫಸ್ಟು ಸಾನ್ವಿ ಸುದೀಪ್ ಅವ್ರು ಹಾಡು ಮಾತ್ರ ಸಖತ್ತಾಗಿ ಆಡಿದ್ದಾರೆ. ಫಿಲಮ್ ಫಸ್ಟ್ ಹಾಫ್ ಸಖತ್ತಾಗೈತೆ, ಸೆಕೆಂಡ್ ಹಾಫು ಕಾಯ್ತಾ ಇದ್ದೀವಿ. ಒಳ್ಳೇದಾಗಲಿ. ಜೈ ಕಿಚ್ಚ ಬಾಸ್. ನೋಡ್ರಿ ಅಪ್ಪ, ಬೆಳಗಾವಿನಿಂದ ಬಂದ್ವಿ. ಪಿಕ್ಚರ್ ಮಾತ್ರ ಭಾಳ ಚಲೋ ಐತ್ರಿ ಅಪ್ಪ. ಬೆಂಕಿ ಅದ. ಮುಂಜಾನೆ ಲಘು ಬಂದ್ ಸಲಕ ತುಂಬಾ ಖುಷಿ ಐತ್ರಿ ಅಪ್ಪ. ಎಲ್ಲ ಸಪೋರ್ಟ್ ಮಾಡಿ, ಕಿಚ್ಚ ಬಾಸ್ಗೆ ಸಪೋರ್ಟ್ ಮಾಡಿ. ಬ್ರೋ ಮಸ್ತಾಗೈತೆ ಮೂವಿ ನೋಡಿ. ಟಿ ಶರ್ಟ್ ಎಲ್ಲ ಮಾಡಿಸ್ಕೊಂಡು ಬಂದಿದ್ವಿ ಮಸ್ತಾಗಿ. ಕಿಚ್ಚ ಫ್ಯಾನ್ಸ್ ಅಭಿಮಾನಿ. ಅವ್ರ ಹೇರ್ ಸ್ಟೈಲ್ ಮಾತ್ರ ಬೆಂಕಿ. ಮಸ್ತಾಗೈತೆ ಮೂವಿಯಲ್ಲಿ ಹೇರ್ ಸ್ಟೈಲ್ ಮಾತ್ರ ಅಷ್ಟೇ. ಸಾಂಗ್ ಚೆನ್ನಾಗಿದೆ, ಸೂಪರ್ ಆಗಿದೆ ಸಾಂಗ್ ಮಾತ್ರ. ಇದು ಮಸ್ತ್ ಮಲ್ಲೇಕಣ ಚೆನ್ನಾಗೈತೆ. ದಾದಾ ಯಾರು ಗೊತ್ತಾ, ಅದು ಮಸ್ತಾಗಿದೆ. ಸಾಂಗ್ ನಮ್ಮ ಬಾಸ್ ಮಗಳ ಆಡಿರೋ ಸಾಂಗು ಸೂಪರ್. ಅವ್ರ ವಾಯ್ಸ್ ಮಾತ್ರ ಸೂಪರ್, ಸಕ್ಕತ್ತಾಗಿ ಆಡ್ಯಾರ. ನಾವು ಈ ಥರ ಆಡ್ತಾರಂತೂ ನಮ್ಗೆ ಕನಸಲ್ಲ ಅಂದ್ಕೊಂಡಿರೋ. ಸಾಂಗ್ ಮಾತ್ರ ಸೂಪರ್ ಆಗಿ ಆಡ್ಯಾರ ಅಂತಿದ್ರು ಸಾನ್ವಿ ಸುದೀಪ್ಗೆ. ಬಂದು ನೋಡ್ರಿ ಸಾಂಗ್ನ, ಅಷ್ಟೇ ಹೇಳೋದು. ಎಷ್ಟೋ ಜನ ನಮ್ಮ ಬಾಸ್ ಮಗಳಿಗೆ ಕನ್ನಡ ಬರೋಲ್ಲ ಅಂತ ಕೊಚ್ಕೊಂತಿದ್ರು ಹೊರಗಡೆ. ಬಂದು ನೋಡ್ರಿ ಮೂವಿ, ಅದ್ರ ಹೋಗ್ತೀರಾ ನನ್ನ ಮಕ್ಕಳ. ಈಗ ಮಾತಾಡೋಕ್ಕೂ ಮುಂಚೆಲೆ ಸುದೀಪ್ ಅಣ್ಣ ಬಗ್ಗೆ ಮಾತಾಡೋಕ್ಕೂ ಮುಂಚೆ 100 ಸಲ ಎಷ್ಟೇ ಮಾಡಿ ಮಾತಾಡ್ರಿ. ಹೊರಗಡೆ ಇರೋದು ಕಿಚ್ಚನ ಅಭಿಮಾನಿ ಹೆಬ್ಬುಲಿ ಥರ ಇರೋದು. ಮಾತಾಡೋಕ್ಕೂ ಮುಂಚೆ 100 ಸತಿ ಎಷ್ಟೇ ಮಾಡಿ ಮಾತಾಡಬೇಕು. ಹೊರಗಡೆ ಎಷ್ಟೊಂದು ಜನ ನಾನೇ ಸಿಂಹ ಅಂತ ಎಷ್ಟೊಂದು ಜನ ಮೆರೀತಿದ್ದಾರೆ. ನಮ್ಮ ಬಾಸ್ ಕಿಚ್ಚನೇ. ಜೈ ಕಿಚ್ಚ ಬಾಸ್. ಮ್ಯಾಕ್ಸ್ಗೂ ಇದಕ್ಕೂ ಸಂಬಂಧನೇ ಇಲ್ಲ. ಮ್ಯಾಕ್ಸ್ ಅದು ಗತ್ತೆ ಬೇರೆ, ಇದು ಅದಕ್ಕಿಂತ ಡಬ್ಬಲ್ ತ್ರಿಬ್ಬಲ್ ಆಗೈತೆ ಮೂವಿ. ಮತ್ತೆ ಆ ಗತ್ತು ಫೈಟು ಚಿಂದಾಗೈತೆ. ನಾವೇನು ಮ್ಯಾಕ್ಸಿಗೂ ಅದಕ್ಕೂ ಸಂಬಂಧನೇ ಇಲ್ಲ ಬಿಡಿ. ಆ ಫಿಲಮೇ ಬೇರೆ, ಈ ಫಿಲಮ್ ಬೇರೆ. ನಾವು ಹಂಗೆ ಅಂದ್ಕೊಂಡಿದ್ದೆ ಮ್ಯಾಕ್ಸ್ಗೂ ಇದಕ್ಕೂ ಸಂಬಂಧ ಐತೆ ಅಂದ್ಕೊಂಡು. ಅದಕ್ಕೂ ಇದಕ್ಕೂ ಇಲ್ಲ, ಏನಿಲ್ಲ, ಟಚ್ಚೇ ಇಲ್ಲ ಬಿಡ್ರಿ. ಈ ಮೂವಿನೇ ಬೇರೆ, ಅದೇ ಬೇರೆ. ಅದೇ ಡೈರೆಕ್ಷನ್ ಒಬ್ಬರೇ ಇರ್ತಾನೆ, ಅದೇ ಕತೆ ಮತ್ತೆ ಚೇಂಜ್ ಮಾಡ್ಯಾರ. ಸೂಪರ್ ಆಗೈತೆ ಮೂವಿ ಮತ್ತೆ. ಗೋಬಾಡ್ ನನ್ನ ಮಕ್ಕಳು ಮಾಡ್ತಾರೆ ಬಿಡ್ರಿ. ಬೇರೆ ಜಗತ್ತಲ್ಲಿ ಒಳ್ಳೆಯವ್ರು ಥರ ಕೆಟ್ಟರಿರುತ್ತೆ ಅಂತ ನನ್ನ ಮಕ್ಕಳು ಒಳ್ಳೆಯವ್ರಿಗೆ ಬೇಕಾ ತಲೆ ಕೆಡ್ಸ್ಕೋಬೇಕು, ಕೆಟ್ಟವ್ರ ಬೇಕಾ ತಲೆ ಕೆಡ್ಸ್ಕೋಬಾರ್ದು. ಅವ್ರು ನನ್ನ ಮಕ್ಕಳು ಮಾಡಲಿ, ತಲೆನೇ ಕೆಡ್ಸ್ಕೋಬೇಡ್ರಿ. ನಮ್ಮ ಬಾಸ್ ಕಿಚ್ಚ ಮೆರೀತಾರೆ. ಅವ್ರು ಯಾವತ್ತಿದ್ದು ಮದಕರಿ ಥರನೇ ಇರ್ತಾರೆ ಅಂತಾರಲ್ಲಪ್ಪ. ನನ್ನ ಮಕ್ಳಿಗೆಲ್ಲ ತಲೆನೇ ಕೆಡ್ಸ್ಕೋಬೇಡ್ರಿ, ಓಕೆನಾ? ಜೈ ಕಿಚ್ಚ ಬಾಸ್. ಚೆನ್ನಾಗಿದೆ ಮೂವೀಸ್, ಸಕ್ಕತ್ತಾಗಿದೆ. ಫಸ್ಟ್ ಹಾಫ್ ಸಕ್ಕತ್ತಾಗಿದೆ, ಸೆಕೆಂಡ್ ಹಾಫ್ ಇನ್ನೂ ನೋಡಲಿಲ್ಲ, ನೋಡಾದ್ಮೇಲೆ ಹೇಳ್ತೀವಿ. ಸಕ್ಕತ್ತಾಗಿದೆ, ಸೂಪರ್ ಆಗಿದೆ ಮೂವಿ ಮಾತ್ರ. ಎಲ್ಲರೂ ಬಂದು ದಯವಿಟ್ಟು ಥಿಯೇಟ್ರಲ್ಲೇ ನೋಡಿ, ಪೈರಸಿ ನಿಲ್ಲಿಸಿ ಅಷ್ಟೇ. ಹಾಂ, ಅದು ಒಂದು 2 ನಿಮಿಷ 3 ನಿಮಿಷ ಮಾಡ್ಬೋದು, ಅದು ಓಕೆ. ಪರ್ಮನೆಂಟಾಗಿ ಮಾಡ್ಬಿಟ್ಟು ಟೆಲಿಗ್ರಾಮಲ್ಲಿ ಹಾಕೋದಲ್ಲ ಪಾಪ ವರ್ಷಾನುಗಟ್ಲಿಂದ ಕಷ್ಟಪಟ್ಟು ಮಾಡಿರ್ತಾರೆ. ದಯವಿಟ್ಟು ಬಂದು ಥಿಯೇಟ್ರಲ್ಲೇ ನೋಡಿ, ಕನ್ನಡ ಇಂಡಸ್ಟ್ರಿನ ಬೆಳೆಸಿ ಅಷ್ಟೇ, ಇನ್ನೇನು ಕೇಳ್ಕೊಳಲ್ಲ. ಈ ಫ್ಯಾನ್ ವಾರು ಅದೆಲ್ಲ ಏನು ಬೇಕಾಗಿಲ್ಲ, ಯಾಕಂದರೆ ಎಲ್ಲರೂ ಕೆಲಸ ಮಾಡೋದು ಕನ್ನಡ ಇಂಡಸ್ಟ್ರಿಗೋಸ್ಕರನೇ. ಯಾರೇನು ಇದು ಬೇರೆ ಲ್ಯಾಂಗ್ವೇಜ್ ಏನು ಕೆಲಸ ಮಾಡಲ್ಲ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಿ. ಥ್ಯಾಂಕ್ ಯು. ಚೆನ್ನಾಗಿದೆ ಅಣ್ಣ. ಬಾಸ್ ಬಗ್ಗೆ ಮಸ್ತಾಗಿದೆ ಮೂವಿ. ಮಾರ್ಕ್ ಬಗ್ಗೆ ಮಾತಾಡಬೇಕಾದ್ರೆ ಮನ್ಸಲ್ಲಿ ಮಾತಾಡಬೇಕು ಅಂತ ಫಿಲಮಲ್ಲಿ ಹೇಳಿದ್ದಾರೆ. ಎಲ್ಲರಿಗೂ ಅದೇ ಹೇಳೋದು. ಫಿಲಮ್ ಬಂದು ಮನ್ಸಾರೆ ನೋಡಿ, ಸಕ್ಕತ್ತಾಗಿದೆ, ಎಲ್ಲ ಖುಷಿ ಪಡ್ತೀರಾ. ಒಳ್ಳೆ ಡ್ಯಾನ್ಸು, ಒಳ್ಳೆ ಸ್ಟೆಪ್ ಹಾಕಿದಾರಣ್ಣ, ಒಳ್ಳೊಳ್ಳೆ ಸಾಂಗ್ಸ್ ಇದೆ, ಎಲ್ಲ ಹಬ್ಬ ಮಾಡ್ಬೋದು. ಬನ್ನಿ ಫಿಲಮ್ ನೋಡಿ ಖುಷಿ ಪಡಿ. ಥ್ಯಾಂಕ್ ಯು ಸರ್. ಸೂಪರ್ ಆಗಿದೆ ಮೂವಿ. ಚೇಂಜಸ್ ಇದೆ. ಅದು ಒಂದು 7:15 ಸ್ಟಾರ್ಟ್ ಆಗಿ 5 ಗಂಟೆ ಮುಗೀತದೆ. ಇದು ಸೂಪರ್ ಮೂವಿ, ಸಸ್ಪೆನ್ಸ್ ಆಗಿದೆ. ಮೂವಿ ಅಂತೂ ಅಲ್ಟಿಮೇಟು, ಮತ್ತು ಸಸ್ಪೆನ್ಸ್ ಅಂತೂ ಸೂಪರ್ ಆಗಿದೆ. ಏನು ನೋಡಬೇಕು ಅಂತ ಒಂದು ಖುಷಿ ಆಗುತ್ತೆ. ಮತ್ತು ಬಾಸ್ ಅಂತೂ ಆ್ಯಕ್ಟು, ಫೈಟ್ ಆಗಲಿ, ಸಾಂಗ್ ಆಗಲಿ ಲಕ್ಸುರಿ ಆಗಿದೆ, ಅದ್ರ ಬಗ್ಗೆ ಮಾತೇ ಇಲ್ಲ. ಕರ್ನಾಟಕಕ್ಕೆ ಒಬ್ಬರೇ ಬಾಸು, ದಾದಾ ಯಾರು ಗೊತ್ತಾ? ಮಾರ್ಕ್ ಕಿಚ್ಚ. ಹೌದೌದು, ಅದಕ್ಕಿಂತ ಡಿಫ್ರೆಂಟ್ ಆಗಿದೆ. ಅವರು ಸಸ್ಪೆನ್ಸ್ ಆಗಿ ವರ್ಕ್ ಮಾಡ್ತಾ ಇರೋದು ಮೂವಿಲಿ ಸೂಪರ್ ಆಗಿದೆ. ಅಲ್ಟಿಮೇಟ್ ಮೂವಿ. ಇನ್ನು ಮುಂದಕ್ಕೆ ನೋಡಬೇಕು, ಏನಾಗುತ್ತೆ ನೋಡೋಣ ಅಂತ. ಇಲ್ಲ, ಅದು ಬೇರೆ ಇದು ಬೇರೆ, ಅದು ಬೇರೆ. ಅದು ಒಂದೇ ಒಂದು ಪೊಲೀಸ್ ಸ್ಟೇಷನ್ ನಡೆಯುತ್ತೆ. ಇದು ಡಿಫ್ರೆಂಟ್ ಆಗಿದೆ. ಇದು ಮೂವಿ ಅಂತೂ ಡಿಫ್ರೆಂಟ್ ಆಗಿದೆ, ಅಲ್ಟಿಮೇಟು. ಮಾತ್ರ ಕಿಚ್ಚ ಬಾಸ್ ಬಗ್ಗೆ ಯಾರು ಮಾತಾಡೋಂಗೆ ಇಲ್ಲ. ಚಂದ. ಅವರು ನಮ್ಮ ಪೊಲೀಸ್ ಇನ್ಸ್ಪೆಕ್ಟ್ರು ಅಂದರೆ ವೀರ ಮದಕರಿ, ಚಿತ್ರದುರ್ಗ ಕೋಟೆ ವೀರ ಮದಕರಿ. ಗಂಡು ಮೆಟ್ಟಿದ ನಾಡು, ದಾದಾ ಯಾರು ಗೊತ್ತಾ? ಬಾಸ್ ಒಬ್ಬರೇ, ಬಾಸ್ ಒಬ್ಬರೇ. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಬಾಷಾ. ಓಕೆ, ಥ್ಯಾಂಕ್ ಯು ಸರ್. SSTV
ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.